ವಿಡಿಯೋದಲ್ಲಿ ಅನಾಟಮಿ ಆಫ್ ಗೂಗಲ್ ಸರ್ಚ್ ಆಡ್ನ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಅನಾಟಮಿ ಆಫ್ ಗೂಗಲ್ ಸರ್ಚ್ ಆಡ್ ಅಂದ್ರೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇದು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಹೇಳ್ತೀನಿ. ಇದು ಏನಂದ್ರೆ ಒಂಥರ ಸ್ಕೆಲಿಟನ್ ಆಫ್ ಸರ್ಚ್ ಆಡ್ ತರ ಅಂತ ಹೇಳ್ಬೋದು. ಓಕೆನಾ? ಸ್ಕೆಲಿಟನ್ ಹೆಂಗ್ ಕಾಣುತ್ತೆ ಆಡ್, ಅದು ಅನಾಟಮಿ ಏನು, ಅನಾಟಮಿ ಅಂದ್ರೆ ಏನು, ಯಾವ ಪಾರ್ಟ್ಸ್, ಈಗ ಹ್ಯೂಮನ್ ಬಾಡಿ ಹೆಂಗೆ ತಲೆ, ಕೈ, ಲೆಗ್ಸ್, ಇಯರ್ಸ್, ನೋಸ್, ಇದೆಲ್ಲ ಅನಾಟಮಿ ಅಲ್ವಾ? ಸೊ ಆಚೆಗಡೆ ಏನ್ ಕಾಣುತ್ತೆ ಅದನ್ನೇ ನಾವು ಅನಾಟಮಿ ಅಂತ ಕರಿತೀವಿ. ರೈಟ್? ಅನಾಟಮಿ ಆಫ್ ಸರ್ಚ್ ಆಡ್ ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋ. ನೀವು ನೋಡ್ತಾ ಇದ್ದೀರಾ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಏನಾದ್ರು ನೀವು ಚಾನಲ್ಗೆ ಫಸ್ಟ್ ಟೈಮ್ ಬರ್ತೀರಿ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅನ್ನೋದನ್ನ ಮರಿಬೇಡಿ, ಅಂಡ್ ಪಕ್ಕದಿರೋ ಬೆಲ್ ಬಟನ್ ಅನ್ನೋದು ಕೂಡ ಮರಿಬೇಡಿ. ಸೊ ದಟ್ ನಿಮಗೆ ಹೊಸ ವಿಡಿಯೋ ರಿಲೀಸ್ ಆಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋ ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ, ನಂಗೆ ಒಂದು ಸ್ವಲ್ಪ ಮೋಟಿವೇಶನ್ ಕೂಡ ಸಿಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋಗೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಲೈಕ್ ಕೊಡಿ ಸ್ನೇಹಿತರೆ, ಸೊ ದಟ್ ಈ ನೋಟಿಫಿಕೇಶನ್ ಕೊಡೋದ್ರಿಂದ, ಈ ತರ ಕಾರ್ಯ ಮಾಡೋದ್ರಿಂದ ಗೂಗಲ್ಗೆ ಒಂದು ಸಿಗ್ನಲ್ ಆಗುತ್ತೆ ಈ ವಿಡಿಯೋ ತುಂಬ ಚೆನ್ನಾಗಿದೆ ಅಂತ. ಸೊ ಈ ವಿಡಿಯೋ ಯಾವಾಗ ಜಾಸ್ತಿ ಪ್ರಮೋಟ್ ಆಗುತ್ತೋ ನಂಗೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ, ಆ್ಯಂಡ್ ಜಾಸ್ತಿ ಜನಕ್ಕೆ ಕಂಟೆಂಟ್ ಕೂಡ ನಾನು ಮಾಡ್ಬೋದು. ರೈಟ್? ಸೊ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಸ್ಟಾರ್ಟಿಂಗ್ ಹೇಳ್ದಂಗೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾನು ಡಿಸ್ಕ್ರಿಪ್ಷನ್ಲಿ ವಾಟ್ಸ್ಆ್ಯಪ್ ಚಾಟಿಗೆ ಒಂದು ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಆ ಕಮ್ಯುನಿಟಿ ಜಾಯ್ನ್ ಆಗಿ, ಆ ವಾಟ್ಸ್ಆ್ಯಪ್ ಚಾನಲ್ ಜಾಯ್ನ್ ಆಗಿ. ಅಲ್ಲಿ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಏನೇನು ನಡೀತಿದೆ ಅನ್ನೋದನ್ನ ನಾನು ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಆ ಲಿಂಕ್ಗೆ ಜಾಯ್ನ್ ಆಗಿ, ಆ ಗ್ರೂಪ್ ಜಾಯ್ನ್ ಆಗಿ. ನಮ್ಮ ಕನ್ನಡದ ಒಂದು ಡಿಜಿಟಲ್ ಮಾರ್ಕೆಟರ್ಸ್ ಗ್ರೂಪ್ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಸೊ ದಟ್ ಟುಮಾರೋ ಹೋಗ್ತಾ ನಮ್ಮ ಬಿಸ್ನೆಸ್ ಓನರ್ಸ್ ಆಗಲಿ, ನಿಮ್ದು ಬಿಸ್ನೆಸ್ ಪ್ರಾಬ್ಲಮ್ಸ್ ಇದೆ, ಅದ್ರಲ್ಲಿ ಮಾರ್ಕೆಟಿಂಗ್ ಹೆಂಗೆ ಮಾಡ್ಬೋದು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ಬೋದು. ಒಂದು ಕಮ್ಯುನಿಟಿ ಫಾರ್ಮ್ ಆಗುತ್ತೆ. ಹೋಗ್ತಾ ಒಳ್ಳೊಳ್ಳೆ ಪ್ರೋಗ್ರಾಮ್ ಬರುತ್ತೆ, ಆಗ ರೀಚ್ ಔಟ್ ಆಗಕ್ಕೂ ನಂಗೇನೋ ಹೆಲ್ಪ್ ಬೇಕಂದ್ರೆ ನಾನು ನಿಮ್ಮ ಹತ್ರ ಕೇಳ್ತೀನಿ, ನಿಮಗೆ ಹೆಲ್ಪ್ ಬೇಕಂದ್ರೆ ನನ್ನ ಹತ್ರ ಕೇಳಿ. ತುಂಬಾ ಜನ ಮೆಂಬರ್ಸ್ ಇರ್ತಾರೆ ಅಲ್ಲಿ, ಎಲ್ಲ ತರ ಜನ ಇದ್ದಾರೆ, ಬಿಸ್ನೆಸ್ ಓನರ್ಸ್ ಇದೆ, ಸ್ಟೂಡೆಂಟ್ಸ್ ಇದ್ದಾರೆ, ಫ್ರೀಲಾನ್ಸರ್ಸ್ ಕೂಡ ಇದ್ದಾರೆ, ಎಲ್ಲ ಕನ್ನಡದವರು. ಸೊ ಇದೊಂದು ಕಮ್ಯುನಿಟಿ ಫಾರ್ಮ್ ಆಗುತ್ತೆ. ದಯವಿಟ್ಟು ಆ ಲಿಂಕಿಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಈಗ ಟಾಪಿಕ್ಗೆ ಬರೋಣ. ಅನಾಟಮಿ ಆಫ್ ಗೂಗಲ್ ಸರ್ಚ್ ಆಡ್. ಸ್ನೇಹಿತರೆ, ಅನಾಟಮಿ ಆಫ್ ಗೂಗಲ್ ಸರ್ಚ್ ಆಡ್ ಅಂದರೆ ಇದನ್ನೇ ಹೇಳೋದು ನಾವು. ರೈಟ್? ಇಲ್ಲಿ ಇದು ಸರ್ಚ್ ಆಡ್, ನಾರ್ಮಲ್ ಸರ್ಚ್ ಆಡ್. ಓಕೆನಾ? ಸೊ ಒಂದು ಕೀವರ್ಡ್ನ ಟೈಪ್ ಮಾಡ್ತೀರಾ, ಆ ಕೀವರ್ಡ್ ಟೈಪ್ ಮಾಡಿದಾಗ ನೀವು ಹಲವಾರು ಆಡ್ಸ್ಗಳು ಬರ್ತೀವಿ. ಇಲ್ಲಿ ಸ್ಪಾನ್ಸರ್ಡ್ ಅಂತ ಇದೆ, ನಾನು ಹಲವಾರು ವಿಡಿಯೋಗಳು ಹೇಳಿದ್ದೀನಿ ಸ್ಪಾನ್ಸರ್ಡ್ ಆಡ್ಸ್ ಹೆಂಗೆ ಕಂಡುಹಿಡಿಯೋದಂತ. ರೈಟ್? ಸೊ ಇಲ್ಲಿ ಈ ಥರ ಇದೆ. ರೈಟ್? ಇಲ್ಲಿ ನೀವು ಹೇಗೆ ಅನಾಟಮಿ ಹೇಳ್ತೀವಿ, ಇದ್ರಲ್ಲಿ ನೀವು ಕೆಲವೊಂದು ನೋಡಿದ್ದೀರಾ, ಅಲ್ಲಿ ಬ್ಲೂ ಕಲರ್ ಇದೆ, ಕೆಲವೊಂದು ಗ್ರೇ ಕಲರ್ ಇದೆ, ಇದು ಬೋಲ್ಡ್ ಲೆಟರ್ಸ್ ಇದೆ ಬ್ಲೂ, ಇದು ಬೋಲ್ಡಲ್ಲಿ ಇಲ್ಲ. ರೈಟ್? ಸೊ ಇದೆಲ್ಲ ಏನು, ಹೆಂಗೆ ಓದೋದು ಅನ್ನೋದು ನಿಮಗೆ ಗೊತ್ತಿರಬೇಕು. ರೈಟ್? ಅನಾಟಮಿ ಸರ್ಚ್ ಆಡ್ಸ್. ರೈಟ್? ಇದು ಸರ್ಚ್ ಆಡಿಗೆ ಮಾತ್ರ ಅಪ್ಲೈ ಆಗುತ್ತೆ. ರೈಟ್? ಸೊ ಇಲ್ಲಿ ಬರೋಣ. ಇದು ಫಸ್ಟ್ ಪಾರ್ಟ್ ಬಂದು ಲೋಗೋ. ಇದನ್ನೇ ನಾವು ಲೋಗೋ ಅಂತೀವಿ ಇಲ್ಲೋ. ರೈಟ್? ಸರ್ಚ್ ಆಡಲ್ಲಿ ಲೋಗೋ ಕಾಣುತ್ತೆ. ಇವರು ಲೋಗೋ ಅಪ್ಲೋಡ್ ಮಾಡಿಲ್ಲ, ಬಟ್ ಅಪ್ಲೋಡ್ ಮಾಡೋಕೆ ಆಪ್ಷನ್ ಸಿಗುತ್ತೆ ಸರ್ಚ್ ಆಡ್, ರೆಸ್ಪಾನ್ಸಿವ್ ಸರ್ಚ್ ಆಡ್ ಮಾಡ್ಬೇಕಾರೆ. ರೈಟ್? ಇದು ನೋಡಿ, ಇದನ್ನ ಲೋಗೋ ಅಂತ ಕರಿತೀವಿ. ಓಕೆನಾ? ಇಲ್ಲಿ ನಿಮ್ಮ ಬಿಸ್ನೆಸ್ ಲೋಗೋ ಬರುತ್ತೆ. ಸರ್ಚ್ ಆಡ್ ಮಾಡ್ಬೇಕಾದ್ರೆ ಇದು ನಿಮ್ಗೆ ಆಪ್ಷನ್ ಸಿಗುತ್ತೆ. ರೈಟ್? ನೆಕ್ಸ್ಟ್ ಒಂದು ಬಿಸ್ನೆಸ್ ನೇಮ್. ನೋಡಿ, ನೆಸ್ಟಾವಿ ಅನ್ನೋದು ಒಂದು ಬಿಸ್ನೆಸ್ ನೇಮು, ಪ್ರೆಸ್ಟೀಜ್ ಕನ್ಸ್ಟ್ರಕ್ಷನ್ ಅನ್ನೋದು ಬಿಸ್ನೆಸ್ ನೇಮು, ಇಂಡಿಯನ್ ಗ್ರೂಪ್ ಅನ್ನೋದು ಒಂದು ಬಿಸ್ನೆಸ್ ನೇಮ್. ರೈಟ್? ಇದನ್ನ ನಾವು ಲೋಗೋ ಅಂತೀವಿ, ಇದನ್ನ ನಾವು ಬಿಸ್ನೆಸ್ ನೇಮ್ ಅಂತೀವಿ. ಐ ಹೋಪ್ ನಿಮ್ಗೆ ಅದು ಕಾಣ್ತಿದೆ ಅನ್ಕೋತೀನಿ. ನೆಕ್ಸ್ಟ್ ಬಂದು URL. ಈ ಬ್ಲೂ ಕಲರ್ ಇದೆಯಲ್ಲ, ಇದನ್ನೇ ನಾವು URL ಅಂತ ಕರಿತೀವಿ. ರೈಟ್? URL ಅಂದ್ರೆ ಏನು, ನಮ್ಮ ವೆಬ್ಸೈಟಿನ ಲ್ಯಾಂಡಿಂಗ್ ಪೇಜ್. ರೈಟ್? ಆ ಲ್ಯಾಂಡಿಂಗ್ ಪೇಜ್ ಎಲ್ಲಿ ಹೋಗುತ್ತೆ ಅಂತ ನಾವು ಡಿಫೈನ್ ಮಾಡಬೇಕು. ಇದನ್ನು ನಾವು URL ಅಂತೀವಿ. ಸೊ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಒಂದು ಸರ್ಚ್ ಆಡ್ ನೋಡ್ಬೇಕಾದ್ರೆ ವಿತ್ ಗೂಗಲ್ಗೆ ಹೋಗ್ಬಿಟ್ಟು ಒಂದು ಕೀವರ್ಡ್ನ ಟೈಪ್ ಮಾಡಿ, ಆಡ್ಸ್ ನೋಡಿ, ಆಡ್ಸ್ ನೋಡ್ಬಿಟ್ಟು ಓಕೆ ಇದನ್ನ ಲೋಗೋ ಅಂತಾರೆ, ಇದನ್ನ ಬಿಸ್ನೆಸ್ ನೇಮ್ ಅಂತಾರೆ, ಇದಕ್ಕೆ ಹೆಡ್ಲೈನ್ಸ್ ಅಂತಾರೆ ಅನ್ನೋದನ್ನ, ಇದಕ್ಕೆ URL ಅಂತಾರೆ ಅನ್ನೋದನ್ನ ನೀವು ಒಂದು ಎಕ್ಸಸೈಸ್ ಮಾಡಿ. ರೈಟ್? ಸೊ ಇದಕ್ಕೆ ನಾವು URL ಅಂತ ಕರಿತೀವಿ, ಆ್ಯಂಡ್ ಇದಕ್ಕೆ ನಾವು ಹೆಡ್ಲೈನ್ಸ್ ಅಂತ ಕರಿತೀವಿ. ಇದನ್ನ ಕ್ಲಿಕೇಬಲ್ ಅಂತ ಇದೆ. ರೈಟ್? ಇಲ್ಲಿ ನೋಡಿ, ಸೊ ಇದು ನಾನು ಸ್ಯಾಂಪಲ್ ಆಗಿ ಹೆಂಗೆ ರಾ ಕಾಣುತ್ತೆ ಅಂತ ಹೇಳಿ, ಇದು ಬರೀ ಹೈಲೈಟ್ ಮಾಡಕ್ಕೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಿರೋದು. ರೈಟ್? ಇಲ್ಲಿ ನೋಡಿ, ಇದು ಬ್ಲೂ ಕಲರ್ ಇದೆ. ರೈಟ್? ದಿಸ್ ಈಸ್ ಕ್ಲಿಕೇಬಲ್. ನೀವು ಗೂಗಲ್ ಆಡ್ಸ್ಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿ. ಓಕೆ, ಈ ಬ್ಲೂ ಕಲರ್ ಕ್ಲಿಕ್ ಆಗುತ್ತೆ, ಅಂದರೆ ಕ್ಲಿಕ್ ಮಾಡಕ್ಕೆ ಹೋಗ್ಬಿಟ್ಟು ಪಾಪ ಅವ್ರಿಗೆ ಚಾರ್ಜ್ ಆಗುತ್ತೆ. ರೈಟ್? ಆ್ಯಂಡ್ ಇದು ತಿಳ್ಕೊಳ್ಳಿ, ಆಡ್ಸ್ ನೀವು ರಿಸರ್ಚ್ ಮಾಡ್ಬೇಕಾದ್ರೆ ನಿಮ್ಮ ಕಾಂಪಿಟೇಟರ್ಸ್ದು, ದಯವಿಟ್ಟು ನಿಮ್ಮ ಕಾಂಪಿಟೇಟರ್ಸ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ, ಬಿಕಾಸ್ ಅದು ಅವ್ರಿಗೆ ಚಾರ್ಜ್ ಆಗುತ್ತೆ. ಸೊ ನಮ್ಮ ನೆಕ್ಸ್ಟ್ ಪಾರ್ಟ್ ಬಂದು ಡಿಸ್ಕ್ರಿಪ್ಷನ್. ರೈಟ್? ಈ ಪಾರ್ಟ್ ಏನಂತೀವಿ, ಗ್ರೇ ಆ್ಯಂಡ್ ವೈಟ್, ಅಂದರೆ ಗ್ರೇ ಆರ್ ಬ್ಲ್ಯಾಕ್ ಕಲರ್ ಪಾರ್ಟ್ ಏನಂತೀವಿ, ಇದಕ್ಕೆ ನಾವು ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ಇದು ನಾನ್ ಕ್ಲಿಕೇಬಲ್, ಇದನ್ನು ನೀವು ಕ್ಲಿಕ್ ಮಾಡೋಕ್ಕಾಗೋದಿಲ್ಲ. ರೈಟ್? ಇಲ್ಲಿ ನೋಡಿ, ನೀವು ಇದರ ಕ್ಲಿಕ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಈ ಡಿಸ್ಕ್ರಿಪ್ಷನ್ಲಿ ಕೆಲವೊಂದು ಬೋಲ್ಡ್ ಲೆಟರ್ಸ್ ಇದೆ, ಗೊತ್ತಾ? ಈ ಬೋಲ್ಡ್ ಲೆಟರ್ಸ್ ಯಾಕಂದರೆ ಈ ಕೀವರ್ಡ್ ನಾವು ಟೈಪ್ ಮಾಡಿರ್ತೀವಿ, ಅದಕ್ಕೆ ಇಲ್ಲಿ ಡಿಸ್ಕ್ರಿಪ್ಷನ್ ಕಾಣುತ್ತೆ. ರೈಟ್? ನಾನು ಇಲ್ಲಿ 2 BHK ಫ್ಲಾಟ್ ಫಾರ್ ಸೇಲ್ ಅಂತ ಹಾಕಿದ್ದೆ, ನಿಯರ್ ಮೀ ಅಂತ. ಇಲ್ಲಿ BHK ಕಾಣ್ತಿದೆ, ನಿಯರ್ ಅಂತ ಕಾಣಿಸ್ತಿದೆ ಇಲ್ಲಿ. ರೈಟ್? ಸೊ ಇದಕ್ಕೆ ನಾವು ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ಓಕೆನಾ? ಈ ಡಿಸ್ಕ್ರಿಪ್ಷನ್ ಏನು ಹೇಳುತ್ತೆ ಅಂದರೆ, ಈ ಹೆಡ್ಲೈನ್ ಒಳಗೆ ಏನಿದೆ ಅಬ್ರಿವೇಷನ್, ಅದನ್ನು ಡಿಸ್ಕ್ರಿಪ್ಷನ್ ಇರುತ್ತೆ. ರೈಟ್? ಓಕೆನಾ? ಇದು ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಪಾರ್ಟ್ ಬಂದು ಅಸೆಟ್ಸ್ ಅಂತ. ಸೊ ಇದನ್ನು ಅಸೆಟ್ಸ್ ಅಂತ ಕರಿತೀವಿ. ಅಸೆಟ್ಸ್ ಅಂದ್ರೆ ಏನು, ಕಮ್ಮಿಂಗ್ ವಿಡಿಯೋಸ್ ಅನ್ನ ನಾನು ಹೇಳ್ತೀನಿ. ಓಕೆನಾ? ಸೊ ಇದನ್ನು ನಾವು ಅಸೆಟ್ಸ್ ಅಂತ ಕರಿತೀವಿ, ಅಂದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ರೈಟ್? ಈ ಒಂದು ವೆಬ್ಸೈಟಲ್ಲಿ, ಅಂದರೆ ಈ ಒಂದು ಬಿಸ್ನೆಸ್ ಏನು ಎಕ್ಸ್ಟ್ರಾ ಆಫರ್ ಮಾಡುತ್ತೆ ಅನ್ನೋದು ನಾವು ಅಸೆಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ
ಅಸೆಟ್ಸ್ ಕೂಡ ಆ ಥರ ಲೈಟ್ ಗ್ರೀನ್ ಸ್ವಲ್ಪ ಲೈಟ್ ಬ್ಲೂ ಕಲರ್ ಇದೆ. ಇಫ್ ಯು ಸಿ ದ ಡಿಫರೆನ್ಸ್, ಇದು ತುಂಬ ಡಾರ್ಕ್ ಬ್ಲೂ ಇದೆ ಬೋಲ್ಡ್ ಲೆಟರ್ಸಲ್ಲಿ, ಇದು ಸ್ವಲ್ಪ ಲೈಟ್ ಬ್ಲೂ ಇದೆ, ಆ್ಯಂಡ್ ಸೈಜ್ ಕೂಡ ಸ್ಮಾಲ್ ಇದೆ, ಆ್ಯಂಡ್ ದಿಸ್ ಇಸ್ ಕ್ಲಿಕೇಬಲ್. ಇದರಿಂದ ಏನು ಯೂಸ್ ಅಂದರೆ, ಈ ಒಂದು ನೀವು ಲಿಂಕ್ ಕ್ಲಿಕ್ ಮಾಡಿದ್ರೆ, ಇದು ಅಕಸ್ಮಾತ್ 2 BHK ಫುಲ್ಲಿ ಫರ್ನಿಶ್ಡ್ ಫ್ಲಾಟ್ ಅಂದರೆ ಅದಕ್ಕೆ ಅಂತ ಡೆಡಿಕೇಟೆಡ್ ಪೇಜ್ ಇರುತ್ತೆ ವೆಬ್ಸೈಟ್ ಒಳಗೆ, ಅಲ್ಲಿಗೆ ರಿಡೈರೆಕ್ಟ್ ಆಗುತ್ತೆ, ರೈಟ್. ಇದು ಕೂಡ ಅಸೆಟ್ ಅಂತಾನೆ ಕರೆಯೋದು, ರೈಟ್. ಐ ಹೋಪ್ ನಿಮಗೆ ಅನಾಟಮಿ ಆಫ್ ಸರ್ಚ್ ಆಡ್ ಅರ್ಥ ಆಗಿದೆ ಅನ್ಕೋತೀನಿ. ಸ್ನೇಹಿತರೆ, ಅಕಸ್ಮಾತ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ಓಕೆ, ನಾನು ಪಕ್ಕದಿರೋ ಬೆಲ್ ಬಟನ್ ಐಕನ್ ಕೂಡ ಮರಿಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ, ಸೊ ದಟ್ ಈ ವಿಡಿಯೋ ಜಾಸ್ತಿ ಜನ ರೀಚ್ ಆಗುತ್ತೆ, ನನಗೆ ಕೂಡ ಮೋಟಿವೇಶನ್ ಸಿಗುತ್ತೆ ಇನ್ನು ಜಾಸ್ತಿ ವಿಡಿಯೋ ಮಾಡೋದಕ್ಕೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ದಯವಿಟ್ಟು ಅದನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಟಾಪಿಕಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಬೈ ಬಾಯ್.